ಹಾಯ್ ಫ್ರೆಂಡ್ಸ್, ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಪ್ರಮುಖವಾದಂಥ ಒಂದು ನಗರಗಳು ಅಥವಾ ಸ್ಥಳಗಳನ್ನು ಹಿಂದೆ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಮತ್ತು ನಾವು ಈಗ ಯಾವ ಹೆಸರಿನಿಂದ ಕರೆಯುತ್ತೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ಕರ್ನಾಟಕದ ಪ್ರಮುಖವಾದಂಥ ಸ್ಥಳಗಳು ಅಥವಾ ಒಂದು ನಗರಗಳ ಒಂದು ಈಗಿನ ಹೆಸರು ಮತ್ತು ಹಳೆಯ ಒಂದು ಹೆಸರುಗಳ ಬಗ್ಗೆ ನೋಡೋದಾದರೆ, ಇದನ್ನು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಈಗಿನ ಒಂದು ಹೆಸರನ್ನು ಕೊಟ್ಬಿಟ್ಟು ಹಳೆಯ ಹೆಸರನ್ನು ಗುರುತಿಸಿ ಎಂದು ಕೇಳಲಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾದಂಥ ಒಂದು ಸ್ಥಳಗಳ ಒಂದು ಹಳೆಯ ಮತ್ತು ಈಗಿನ ಹೆಸರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರನ್ನು ಹಿಂದೆ ಬೆಂದಕಾಳೂರು ಎಂದು ಕರೆಯಲಾಗುತ್ತಿತ್ತು. ಕೋಲಾರ ಕುವಲಾಲ ಎಂತಲೂ, ಭದ್ರಾವತಿಯನ್ನು ಬೆಂಕಿಪುರ ಎಂತಲೂ, ಬೇಲೂರನ್ನು ವೇಲೂರು ಎಂತಲೂ, ಹಳೆಬೀಡನ್ನು ದ್ವಾರಸಮುದ್ರ, ಶ್ರವಣಬೆಳಗೊಳ ಕಾತವಪುರಿ, ಅಂಗಡಿಯನ್ನು ಶಶಾಂಕಪುರ ಮತ್ತು ಮೈಸೂರನ್ನು ಮಹಿಷಮಂಡಲ ಎಂದು ಕರೆಯಲಾಗುತ್ತಿತ್ತು. ಇನ್ನು ವಾತಾಪಿ ಎಂಬುದು ಬಾದಾಮಿಯ ಹಳೆಯ ಹೆಸರಾಗಿದೆ. ಇನ್ನು ಹಂಪಿ ಎನ್ನುವಂಥದ್ದರ ಒಂದು ಮೊದಲ ಹೆಸರು ಕಿಷ್ಕಿಂದೆ, ಬನವಾಸಿ ವೈಜಯಂತಿ, ಬಳ್ಳಾರಿಯ ಹಳೆಯ ಹೆಸರು ಶಾಲೆ ಅನಿರೆಡ್ಡಿ, ವಿಜಯಪುರ ಬಿಜಾಪುರ, ಬೆಳಗಾವಿಯ ಒಂದು ಹಳೆಯ ಹೆಸರು ಬೆಳಗಾವ, ಕಲಬುರಗಿಯನ್ನು ನಾವು ಮೊದಲಿಗೆ ಗುಲ್ಬರ್ಗ ಅಥವಾ ಗುಲಬರ್ಗ ಅಂತಂದೇಳಿ ಕರೆಯಲಾಗುತ್ತಿತ್ತು. ಇನ್ನು ತಲಕಾಡಿನ ಒಂದು ಹಳೆಯ ಹೆಸರು ಕಳವನಪುರಿ, ಚಿತ್ರದುರ್ಗವನ್ನು ನಾವು ಬೆಲ್ಮಲೂರು ಎಂದು ಹಿಂದೆ ಕರೆಯಲಾಗುತ್ತಿತ್ತು. ನಂತರ ನಾನು ಕೆಲವು ಪ್ರಮುಖವಾದಂಥ ಒಂದು ಸ್ಥಳಗಳ ಬಗ್ಗೆ ಮಾತ್ರ ತಿಳಿಸಿದ್ದೀನಿ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.